ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಬೆಂಗಳೂರಿನ ಯಲಹಂಕದಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರಿಯನ್ ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಪವರ್ ಸ್ಟಾರ್ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾಧಕರಿಗೆ ನೀಡುವ ಪ್ರಶಸ್ತಿ ಮತ್ತು ಗೌರವಗಳು ಅವರ ಜವಾಬ್ದಾರಿಯನ್ನ ಹೆಚ್ಚಿಸುತ್ತವೆ. ಹಾಗಾಗಿ ಎಲೆಮರೆ ಕಾಯಿಯಂತೆ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವವರನ್ನು ಗುರುತಿಸಿ ಗೌರವಿಸುವುದು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ ಎಂದು ಜ್ಯೋತಿಷಿ ಆನಂದ್ ಗುರುಜಿ ಹೇಳಿದ್ದಾರೆ. ಅವರು ಬೆಂಗಳೂರು ನಗರದ ಯಲಹಂಕದಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನದಲ್ಲಿ ಸಾಯಿ ದೀಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸಾಧಕರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಪವರ್ ಸ್ಟಾರ್ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವುದರ ಮೂಲಕ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಪ್ರಶಸ್ತಿಗಳ ಬೆನ್ನತ್ತಿ ಹೋಗುವವರೇ ಹೆಚ್ಚು. ಆದರೆ ಹಲವು ಮಂದಿ 10 ವರ್ಷಗಳಿಂದ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದರು ಯಾವುದೇ ಪ್ರಶಸ್ತಿ ಮತ್ತು ಸನ್ಮಾನಕ್ಕೆ ಒಳಗಾಗದೆ ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಆದ ಕೆಲಸದಲ್ಲಿ ನಿರತರಾಗಿರುವವರನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಅವರಿಂದ ಮತ್ತಷ್ಟು ಸಮಾಜಮುಖಿ ಕೆಲಸಗಳು ನಡೆಯುವಂತೆ ನೋಡಿಕೊಳ್ಳುತ್ತಿರುವ ಈ ಸಾಯಿ ದೀಪ ಚಾರಿಟೇಬಲ್ ಟ್ರಸ್ಟ್ ಕಾರ್ಯ ಶ್ಲಾಘನೀಯ ಎಂದರು. ಈ ಹಿಂದೆ ಈ ಟ್ರಸ್ಟ್ ರಾಜ್ಯದಲ್ಲಿ ಉತ್ತಮ, ದಕ್ಷ, ಪ್ರಾಮಾಣಿಕತೆ ಎಂದು ಹೆಸರು ಪಡೆದಿರುವ ಕರ್ನಾಟಕದ ಪ್ರಪ್ರಥಮ ಅಘೋರಿ ಮಹಿಳೆ ಭೈರವಿ ಅಮ್ಮ ಅವರಿಗೂ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಬಾರಿ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಒಟ್ಟು 1850ಕ್ಕೂ ಹೆಚ್ಚು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿ ಉತ್ತಮ ಸಾಧನೆ ಮಾಡಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರಿಯನ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಪ್ರಶಸ್ತಿ ಮೌಲ್ಯ ಹೆಚ್ಚಿಸಿದೆ. ಅಲ್ಲದೆ ಈ ಗೌರವ ಸಲ್ಲಿಸುತ್ತಿರುವುದು ಅವರ ಸಾಧನೆಗೆ ಸಂದ ಗೌರವವಾಗಿದೆ. ಈ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಬೆಳಕಿಗೆ ತರುತ್ತಿರುವ ಸಾಯಿ ದೀಪ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ MB ಹಡಪದ್ ಸೂಗುರಿಯನ್ ಅವರು ಹರ್ಷ ವ್ಯಕ್ತಪಡಿಸಿದರು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸುಂದರವಾಗಿ ಕಾಣಲು ಹಡಪದ ಸಮಾಜದವರ ಕಲೆ ಮತ್ತು ಶ್ರಮ ಅತಿ ಮುಖ್ಯವಾಗಿದೆ ಎಂದು ಹೇಳಿದರು. ಸಮಾಜದ ಸೇವೆಯಲ್ಲಿ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರಿಯನ್ ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಪವರ್ ಸ್ಟಾರ್ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿ ಈ ನಿಸ್ವಾರ್ಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಇದೇ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ನಿಸ್ವಾರ್ಥ ಸಮಾಜದ ಸೇವಕ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರಿಯನ್ ಅವರಿಗೆ ಪ್ರಶಸ್ತಿ, ನೆನಪಿನ ಕಾಣಿಕೆ, ಶಾಲು, ಹಾರ, ಪುಸ್ತಕ ಹಾಗೂ ಕರ್ನಾಟಕ ರತ್ನ ಪವರ್ ಸ್ಟಾರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇರುವ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಶ್ರೀ ಶಿರಡಿ ಸಾಯಿ ದೀಪ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಚಲನಚಿತ್ರ ನಿರ್ಮಾಪಕರಾದ ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮ ಬೆಂಗಳೂರು ನಗರದ ಯಲಹಂಕದಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನದಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ವಿವಿಧ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಪೂಜ್ಯರಾದ ಜ್ಯೋತಿಷಿ ಡಾಕ್ಟರ್ ಆನಂದ ಗುರುಜಿ, ಕರ್ನಾಟಕದ ಮೊದಲ ಮಹಿಳಾ ಅಘೋರಿ ಡಾಕ್ಟರ್ ಭೈರವಿ ಅಮ್ಮನವರು ಹಾಗೂ ಡಾಕ್ಟರ್ ಅಂಜನಪ್ಪ, ಚಲನಚಿತ್ರ ನಟಿ ವೀಣಾ ಸುಂದರ್, ಬಿಗ್ ಬಾಸ್ ನಟರಾದ ಡಾಗ್ ಸತೀಶ್, ಪ್ರಥಮ ಬಿಗ್ ಬಾಸ್ ನಟ ಧ್ರುವಂತ್, ಕಿರುತೆರೆಯ ಚಲನಚಿತ್ರ ಮತ್ತು ಬಿಗ್ ಬಾಸ್ ಖ್ಯಾತಿಯ ನಟ ನಟಿಯರಾದ ಜಾಹ್ನವಿ, ಗೋಲ್ಡ್ ಸುರೇಶ್, ಅರ್ಚನಾ, ಸಹನಾ ಗೌಡ, ಶ್ರೇಯಾ ಪಾವನಿ ಈ ಎಲ್ಲಾ ಕಿರುತೆರೆಯ ನಟರು ವೇದಿಕೆ ಎದುರುಗಡೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ನೋಡುವ ಮೂಲಕ ಅತ್ಯಂತ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮವನ್ನ ವೀಕ್ಷಿಸಿದರು. ಈ ಸಮಯದಲ್ಲಿ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರಿಯನ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ಈ ಪ್ರಶಸ್ತಿ ನಮ್ಮ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಸಾವಿರಾರು ಮಕ್ಕಳಿಗೆ, ಅಂಧರಿಗೆ, ನಿರ್ಗತಿಕರಿಗೆ, ಪೌರ ಕಾರ್ಮಿಕರಿಗೆ, ಅಂಗವಿಕಲ ವಿಕಲಚೇತನರಿಗೆ, ಕಟ್ಟಡ ಕಾರ್ಮಿಕರಿಗೆ, ಸಾಧು ಸಂತರಿಗೆ, ಬುದ್ಧಿಮಾಂದ್ಯರಿಗೆ, ಹಿರಿಯ ನಿರ್ಗತಿಕರಿಗೆ, ಅನಾಥ ಶಾಲಾ ಮಕ್ಕಳು ಸೇರಿದಂತೆ ಒಟ್ಟಾರೆ 1850ಕ್ಕೂ ಹೆಚ್ಚು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿ ಈ ರೀತಿಯ ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದರು ಎಂದು ತಿಳಿಸಲಾಗಿದೆ. ಈ ಪ್ರಶಸ್ತಿ ಸಿಕ್ಕ ಸಲುವಾಗಿ ನಮ್ಮನ್ನು ಈ ಸಮಾಜದ ವತಿಯಿಂದ ಗುರುತಿಸಿ ಪ್ರಶಸ್ತಿ ನೀಡಿದ್ದಕ್ಕಾಗಿ ತಮ್ಮ ಸಂಸ್ಥೆಗೆ ಹೃತ್ಪೂರ್ವಕವಾಗಿ ಅನಂತ ಧನ್ಯವಾದಗಳು ಎಂದು ತಿಳಿಸಲಾಗಿದೆ. ಇವತ್ತು ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದ, ಬಾಲ್ಯದಲ್ಲಿ ತನ್ನ ಜೀವನವನ್ನ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರ ಮನೆ ಮಾತಾಗಿ ನಿಂತ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಕೆಯನ್ನು ನೋಡಿದಾಗ ಈ ಪುತ್ಥಳಿಕೆ ಮಾಡಿದಂತಹ ಕೈಗಳಿಗೂ ಹಾಗೆ ರಾಜ್ಕುಮಾರ್ ಕುಟುಂಬಕ್ಕೂ ಬಹುಶಃ ಭಗವಂತನ ಅನುಗ್ರಹವೇ ಇದೆ ಅಂತ ಹೇಳ್ಬೋದು. ಆ ಭಗವಂತನ ಅನುಗ್ರಹದಿಂದ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಕುಟುಂಬದ ಸಂತತಿಗೆ ಇಂತಹ ಅದ್ಭುತವಾದಂತಹ ಹೆಸರು ನಿಲ್ಲಕ್ಕಾಯಿತು. ಮನುಷ್ಯ ಏನೆಲ್ಲ ಸಂಪಾದನೆ ಮಾಡ್ಬೋದು, ಸಂಪಾದನೆ ಮಾಡೋದಕ್ಕೆ ತಪ್ಪಿಲ್ಲ. ಸಂಪಾದನೆ ಮಾಡಿದಷ್ಟು ಸಹಿತ ತಾನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಇನ್ನೊಂದು ಮಾತು. ಹಾಗೆ ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲ ತಾನು ತಿನ್ನಲಿಕ್ಕೂ ಆಗೋದಿಲ್ಲ, ಅದು ಇನ್ನೊಂದು ಮಾತು. ಆದರೆ ಸಂಪಾದನೆ ಏನು ಮಾಡಿದ್ದಾನೆ ಬಿಟ್ಟಿದ್ದಾನೆ ಅನ್ನೋದಕ್ಕಿಂತ ಎಲ್ಲರ ಹೃದಯವನ್ನು ರಾರಾಜಿಸುವಂಥ ಕಾಯಕವನ್ನ ತಂದೆ ತಾಯಿ ಆಶೀರ್ವಾದದೊಂದಿಗೆ ಮಾಡಿದ್ದಾರೆ ಅಂದರೆ ಅದು ಪುನೀತ್ ರಾಜ್ಕುಮಾರ್. ಪಂಥಗಳಿಲ್ಲ, ಮನುಷ್ಯನಾಗಿ ಕಾಣಬೇಕಾದ್ದು ಒಂದು ಧರ್ಮ. ಆ ಧರ್ಮದೆಡೆ ನಿಂತು ಬಾಬಾರವರ ಪ್ರತಿಷ್ಠಾಪನೆ ಮಾಡೋದಾದ್ರೆ ನಾನು ನಿಮ್ಮೊಂದಿಗೆ ಇದ್ದೀನಿ ಅಂತ ಹೇಳಿದೆ. ಅದಾದ ನಂತರ ಈ ವೇದಿಕೆಯ ಸುವರ್ಣಾವಕಾಶ ನನಗೆ ಸಿಕ್ತು ವೇದಿಕೆಗೆ ಬರಲಿಕ್ಕೆ. ಬಹಳ ಸಂತೋಷ. ತಡವಾಗಿ ನಾನು ಬಂದಿದ್ದೇನೆ, ಕಾರಣ ಇನ್ನೊಂದೆರಡು ಮೂರು ಕಾರ್ಯಕ್ರಮ ಮುಗಿಸಿ ಬಂದಿದ್ದು ಲೇಟ್ ಆಗಿದೆ. ಅದನ್ನು ಬಿಟ್ಟರೆ ಈ ಕಾರ್ಯಕ್ರಮ ಇನ್ನಷ್ಟು ಹೊತ್ತು ನಿಮ್ಮ ಜೊತೆ ಇರೋದು ನನಗೆ ಬಹಳ ಸಂತೋಷವೇ. ಯಾಕೆಂದರೆ ಇಲ್ಲೆಲ್ಲ ಸುತ್ತರಿಸಿ ಇರ್ತಕ್ಕಂಥದ್ದು ವೇದಿಕೆ ಮೇಲಿರುವಂಥವರಂತೂ ಎಲ್ಲ ಸಾಕಷ್ಟು ಒಳ್ಳೊಳ್ಳೆ ವಿಗ್ರಹಗಳಂದರೆ ಅದು ತಪ್ಪಾಗುವುದಿಲ್ಲ. ಹಾಗೆ ವೇದಿಕೆಯ ಮುಂಭಾಗ ಕೂತಿರೋ ತಾವು ಸಹಿತ ಅಷ್ಟೇ ಅಚ್ಚುಕಟ್ಟಾದಂಥ ಸೇವೆಗೆ ಇಲ್ಲಿ ಬಂದಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ಮಾತಿಗಿನ್ನ ಇಲ್ಲಿರ್ತಕ್ಕಂಥ ಕಲಾ ಸರಸ್ವತಿಯರ ಮಾತು, ಅವರ ಸ್ವರ ಮಾಧುರ್ಯದಲ್ಲಿ ಹಾಡುವಂಥ ಹಾಡು, ಅದನ್ನು ನೋಡದೆ ಆನಂದ. ಒಳ್ಳೆಯದಾಗಲಿ. ಗುಲ್ಬರ್ಗಾ ಜಿಲ್ಲಾ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನಾ ದಿನಾಚರಣೆ ಆಚರಿಸಲಾಯಿತು. ಗುಲ್ಬರ್ಗಾ ಜಿಲ್ಲಾ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಹಾಗೂ ಕುಟುಂಬ ಪಿಂಚಣಿದಾರರ ಕೇಂದ್ರ ಸರ್ಕಾರದ 2025 ಕಾಯ್ದೆಯನ್ನು ಖಂಡಿಸಿ ದಿನಾಂಕ 25 ಮಾರ್ಚ್ 2026ರಂದು ಪ್ರತಿಭಟನಾ ದಿನಾಚರಣೆ ಆಚರಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಕಾಶಪ್ಪ ವಾಂಜರ್ಖೇಡ್, ವೀರಭೂಷಣ್, ಸಿಎನ್ ಬಾಬಳಗಾಂವ್, ಸಿ ಹಿರೇಮಠ್, ಭೀಮರಾವ್ ಮದ್ರಿ, ಶಿವಶರಣಪ್ಪ ಶಿಂದೆ, ಶಿವಶರಣಪ್ಪ ಕುಸ್ನೂರ್, ಎಸ್ ನಾಗೇಂದ್ರ, ಎಸ್ಆರ್ ಹುಬಳಿ, ಮಹಾದೇವ್ ಶಂಶೆಟ್ಟಿ, ಅಮರೇಶ್ ಎಸ್ ಸಜ್ಜನ್, ಸುಭಾಷ್ ಅಂಬಣ್ಣ, ಹನುಮಂತರಾವ್ ಬೆಳಗುಂಪಿ, ಗಂಗಾರಾಮ್ ಗಂದಗಿ, ಎಸ್ವಿ ಹತ್ತಿ, ಸೂಗೂರ್ ಸುಹಾಸ್, ಅಜೀಬ್ ಅತ್ತೂರ್, ಎಂ ಮೊಹಮ್ಮದ್ ಅಲಿ, ಸಲಾವುದ್ದೀನ್, ಅಬ್ದುಲ್ ರಶೀದ್, ವೀರೇಂದ್ರ ಎಸ್ ಕಲಬುರ್ಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ನನ್ನ ಹೆಸರು ವೀರಭೂಷಣ್ ಚಿಕ್ಕೇಗೌಡ ಅಂತ, ಜಿಲ್ಲಾ ನಿವೃತ್ತ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಇವರು ನಮ್ಮ ಅಧ್ಯಕ್ಷರು ಕಾಶಪ್ಪ ವಂಜರ್ಖೇಡೆ ಅಂತ. ಕಾಶಪ್ಪ ವಂಜರ್ಖೇಡೆ ನಮ್ಮ ಅಧ್ಯಕ್ಷರು. ನಮ್ಮದು ಬೇಡಿಕೆ ಏನದು, ಕರ್ನಾಟಕ ತುಂಬ ಇವತ್ತಿನ ದಿವಸ ನಾವು ಪ್ರತಿಭಟನೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಕೇಂದ್ರ ಸರ್ಕಾರದ 2025 ಫೈನಾನ್ಸ್ ಬಿಲ್ ಆ್ಯಕ್ಟ್ನಲ್ಲಿ ಏನಿದೆ, ಮುಂದೆ ಪಿಂಚಣಿ ಪರಿಷ್ಕರಣೆ ಆಗೋದಿಲ್ಲ. ಮತ್ತು ಅದೇ ರೀತಿ DA ಕಾಲಕ್ಕೆ ಏನು DA ಕೊಡಬೇಕು, ಅದು DA ಕೊಡಂಗಿಲ್ಲ ಅಂತ ಅದು ಬಿಲ್ನಲ್ಲಿದೆ. ಅದು ಬಿಲ್ ಪಾಸ್ ಆಗಿದೆ. ಪ್ರಧಾನಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಇದನ್ನು ದಯಮಾಡಿ ತಡೆ ಹಿಡಿದು ನಮ್ಮ ಪೆನ್ಷನ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಮನವಿ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ರಾಜ್ಯವ್ಯಾಪಿ ಆಂದೋಲನ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು. ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಭದ್ರತೆಗೆ ಸೂಕ್ತ ಕ್ರಮಕ್ಕಾಗಿ, ಅಪರಾಧಿಗಳಿಗೆ ನಿದರ್ಶನೀಯ ಶಿಕ್ಷೆ ಖಾತ್ರಿಗಾಗಿ, ಸಮೂಹ ಮಾಧ್ಯಮಗಳಲ್ಲಿ ಅಶ್ಲೀಲತೆ, ಕ್ರೌರ್ಯ ನಿಷೇಧಕ್ಕಾಗಿ, ಮಹಿಳೆಯರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಖಾತ್ರಿಗಾಗಿ, ಮಹಿಳೆಯರ ಘನತೆಗಾಗಿ ಹೋರಾಡಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ವಿರುದ್ಧ ಸಮರ ಹೂಡಲು ರಾಜ್ಯವ್ಯಾಪಿ ಆಂದೋಲನ ಸಹಿ ಸಂಗ್ರಹ ಅಭಿಯಾನ ದಿನಾಂಕ 25 ನವೆಂಬರ್ 2025ರಿಂದ 25 ಮಾರ್ಚ್ 2026ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಆಂದೋಲನದಲ್ಲಿ ಜಿಲ್ಲಾಧ್ಯಕ್ಷರಾದ ಗುಂಡಮ್ಮ ಮಡಿವಾಳ್, ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಸೀಮಾ ದೇಶಪಾಂಡೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು.
ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ನಾವು DC ಮೇಡಮ್ ಅವರಿಂದ ನಾವು ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಏಕೆಂದರೆ ನವೆಂಬರ್ 25ರಿಂದ ಮಾರ್ಚ್ 25 ಇವತ್ತು ನಾವು 4 ತಿಂಗಳವರೆಗೆ ಸತತವಾಗಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದು ತುಂಬ ಯಶಸ್ವಿಯಾಗಿ ಪ್ರತಿಯೊಂದು ಮನೆಗೆ ಹೋಗಿ ಎಲ್ಲ ಹೆಣ್ಣು ಮಕ್ಕಳಿಂದ ನಾವು ಸಹಿ ಸಂಗ್ರಹವನ್ನು ಮಾಡಿ ನಾವು ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾ ಇದ್ದೀವಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಮಕ್ಕಳ ಮೇಲೆ ಸಣ್ಣ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಮಕ್ಕಳ ಒಂದು ಕಳ್ಳ ಸಾಗಾಣಿಕೆ, ಮಕ್ಕಳ ಒಂದು ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು, ಯಾವ ರೀತಿ ನೋಡಿದ್ರೂ ಕೂಡ ಹೆಣ್ಣು ಮಕ್ಕಳನ್ನೇ ಅದನ್ನು ಅನುಭವಿಸಬೇಕಾಗಿದೆ. ಅದಕ್ಕಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗ್ತಿದೆ ಅದನ್ನು ತಡೆಗಟ್ಟಬೇಕು. ಹೆಣ್ಣು ಮಕ್ಕಳಿಗೆ ಈ ಸರಿಯಾದ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಜೊತೆಗೆ ಈ ಜುಡೋ ಕರಾಟೆಗಳನ್ನು ಸ್ಕೂಲು ಕಾಲೇಜುಗಳಲ್ಲಿ ಮಾಡಬೇಕು ಮತ್ತು ಅಪರಾಧಿಗಳಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಮತ್ತು ಅವರಿಗೆ ನೈತಿಕ ಮೌಲ್ಯವನ್ನು ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬೇಕು ಅಂತ ಅನಿಸ್ತದೆ. ಯಾಕಂತಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಶಾಲಾ ಕಾಲೇಜುಗಳ ಪಠ್ಯಪುಸ್ತಕದಲ್ಲಿ ನೈತಿಕ ಮೌಲ್ಯಗಳನ್ನೇ ಉಳ್ಕೊಂಡಿಲ್ಲ. ಕೇವಲ ಮಾರ್ಕ್ಸ್ಗೋಸ್ಕರ, ಕೇವಲ ಪರ್ಸಂಟೇಜ್ಗೋಸ್ಕರ ಶಾಲೆ ಕಾಲೇಜುಗಳು ಉಳಿದುಕೊಂಡಿವೆ. ನೈತಿಕತೆ, ಮೌಲ್ಯ, ಸಂಸ್ಕೃತಿ ಅಂತ ಅನ್ನೋದು ಹೆಚ್ಚಿನ ಒಂದು ರೀತಿಯಲ್ಲಿ ಬರಬೇಕು ಅಂಥೇಳಿ ನಮ್ಮ ಸಂಘಟನೆಯಿಂದ ಇವತ್ತು ನಾವು DC ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಮಾರ್ಚ್ 26ರಂದು ಸಂಜೆ 5:30 ಗಂಟೆಗೆ ಕನ್ನಡ ನಾಡು ರಕ್ಷಣಾ ಪಡೆ ಕಲಬುರಗಿಯ ವತಿಯಿಂದ ಪ್ರಪ್ರಥಮ ಬಾರಿಗೆ ರಾಮನವಮಿಯ ಅಂಗವಾಗಿ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ಕೃಷ್ಣೇಶ್ವರ ದೇವಸ್ಥಾನದಿಂದ ರಾಮ ಮಂದಿರ ದೇವಸ್ಥಾನದವರೆಗೆ 7 ಅಡಿ ಎತ್ತರದ ಬೃಹತ್ ರಾಮನ ಮೂರ್ತಿಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದೇ ದಿನಾಂಕ 26ನೇ ಮಾರ್ಚ್ 2026ರ ಗುರುವಾರದಂದು ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಶ್ರೀ ಕೃಷ್ಣೇಶ್ವರ ದೇವಸ್ಥಾನದಿಂದ ರಾಮ ಮಂದಿರ ದೇವಸ್ಥಾನದವರೆಗೆ ಪ್ರಪ್ರಥಮ ಬಾರಿಗೆ ಕನ್ನಡ ನಾಡು ರಕ್ಷಣಾ ಪಡೆಯ ವತಿಯಿಂದ ಶ್ರೀ ರಾಮನವಮಿಯ ಅಂಗವಾಗಿ 7 ಅಡಿ ಎತ್ತರದ ಬೃಹತ್ ರಾಮನ ಭವ್ಯ ಮೂರ್ತಿಯ ಶೋಭಾಯಾತ್ರೆಯು ವಿವಿಧ ವಾದ್ಯ ಹಾಗೂ ಜಿಲ್ಲೆಯ ಪರಮ ಪೂಜ್ಯರ ಮತ್ತು ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ಕನ್ನಡ ನಾಡು ಪಡೆಯ ರಾಜ್ಯ ಕಾರ್ಯದರ್ಶಿಗಳಾದ ಗಜಾನಂದ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷರಾದ ವಿನೋದ್ ಎಂ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕಲಬುರಗಿ ನಗರದಲ್ಲಿ ಕನ್ನಡ ನಾಡು ರಕ್ಷಣಾ ಪಡೆ ವತಿಯಿಂದ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಶ್ರೀ ಕೃಷ್ಣೇಶ್ವರ ದೇವಸ್ಥಾನದಿಂದ ನಗರದ ರಾಮ ಮಂದಿರ ದೇವಸ್ಥಾನದವರೆಗೆ ದಿನಾಂಕ 26/3/2026ರಂದು ನಾಳೆ ದಿನ ಸಾಯಂಕಾಲ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದ ಕಾರಣ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಹರಚರ ಗುರು ಮೂರ್ತಿಗಳು, ರಾಜಕೀಯ ಮುಖಂಡರು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಶ್ರೀರಾಮನ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ರಾಜ್ಯ ಕಾರ್ಯದರ್ಶಿಗಳಾದ ನಮ್ಮ ಆತ್ಮೀಯ ಸಹೋದರರಾದ ಗಜಾನನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶೋಭಾಯಾತ್ರೆ ಅಧ್ಯಕ್ಷತೆಯನ್ನು ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷರಾದ ಮಿತ್ರರಾದ ವಿನೋದ್ ಎಂ ಪಾಟೀಲ್ ಅವರು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ನಾಡು ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ ರಾಯಣ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಸಾದ್ ಎಂ ಪಾಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಒಂದು ಪರಮ ಪೂಜ್ಯರಾದ ಶ್ರೀ ಅಪ್ಪರ ದೇವಿಮೂರ್ತಿಯ ಶಕ್ತಿಪೀಠದ ಪರಮ ಪೂಜ್ಯರು ಹಾಗೂ ರೇವಣಸಿದ್ಧ ಶಿವಾಚಾರ್ಯರು ಚಿಕ್ಕವೀರ ಸಂಸ್ಥಾನ ಮಠ ಶ್ರೀನಿವಾಸ ತರಡಗಿ ಅವರು ನಾಳೆ ಸಾಯಂಕಾಲ 5:30ಕ್ಕೆ ಈ ಒಂದು ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಇವರ ಜೊತೆಗೆ ನಮ್ಮ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಹಾಗೂ ನಮ್ಮ ಮಿತ್ರರಾದ ಯುವ ಮುಖಂಡರಂಥ ಅಭಿಷೇಕ್ ಅಲ್ಲಂಪ್ರಭು ಪಾಟೀಲ್ ಅವರು, ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ದಿಲೀಪ್ ಆರ್ ಪಾಟೀಲ್ ಅವರು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಂಥ ರಾಜು ವಾರ್ಡೇಕರ್ ಅವರು ಸೇರಿದಂತೆ ನಗರ ಜಿಲ್ಲೆಯಿಂದ ಸುಮಾರು ರಾಜಕೀಯ ಮುಖಂಡರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಎಲ್ಲ ಜನತೆಗೆ ಮನವಿ ಮಾಡ್ಕೋತಾ ಇದ್ದೇನೆ. ಪ್ರಥಮ ಬಾರಿಗೆ ಕಲಬುರಗಿ ನಗರದ ರಾಮ ಮಂದಿರದಲ್ಲಿ ಅಂದರೆ ಜಿಲ್ಲೆಯಲ್ಲಿ ಸುಮಾರು ನಾನಾ ಭಾಗದಿಂದ ಶ್ರೀರಾಮನ ಮೆರವಣಿಗೆಯನ್ನು ಕಳೆದ ಸುಮಾರು 11 ವರ್ಷದಿಂದ 13 ವರ್ಷದಿಂದ ಆಯೋಜನೆ ಮಾಡ್ತಾ ಬಂದಿದ್ದಾರೆ.
ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳಿಂದ ಭಾಗವಹಿಸ್ತಾ ಇದ್ದೇವೆ, ನಾಳೆ ಕೂಡ ಭಾಗವಹಿಸ್ತೇವೆ. ಆ ಕಾರ್ಯಕ್ರಮಗಳು ಬೆಳಗ್ಗೆ 11 ಗಂಟೆಗೆ 12 ಗಂಟೆಗೆ ಇರೋದ್ರಿಂದ ನಾವು ಕಾರ್ಯಕ್ರಮವನ್ನು ಸಾಯಂಕಾಲ ಆಯೋಜನೆ ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ನಾಡು ರಕ್ಷಣಾ ಪಡೆ ಕಲಬುರಗಿ ಅಧ್ಯಕ್ಷರಾದ ವಿನೋದ್ ಎಂ ಪಾಟೀಲ್, ರಾಮನಮೂರ್ತಿಯ ಶೋಭಾಯಾತ್ರೆಯ ಸಂಚಾಲಕರಾದ ವಿಶ್ವನಾಥ್ ಸಾಲಿಮಠ್, ಶಶಿಧರ್ ವಾರದ್, ಶರಣು ಎಸ್ಕೆ, ಮಲ್ಲಿಕಾರ್ಜುನ್ ಅವಟಿ, ಪವನ್ ಉದನೂರ್, ಪ್ರಭು ಪಾಟೀಲ್ ಗೊಬ್ಬೂರ್, ಶಿವಕುಮಾರ್ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜನ್ಮ ದಿನೋತ್ಸವದ ಅಂಗವಾಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜನ್ಮ ದಿನೋತ್ಸವದಂದು ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಅಧ್ಯಕ್ಷರಾದ ರಾಜು ಹದನೂರ್ ವಕೀಲರು, ಕಾರ್ಯಾಧ್ಯಕ್ಷರಾದ ಬಸವರಾಜ ಜವಳಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ಆಜಾದ್ಪುರ್, ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಿವಶರಣ ಆಂದೋಲ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬರುವಂತ ಈಗಾಗಲೇ ಬೆಳಗ್ಗೆ 11 ಗಂಟೆಗೆ ವೀರಶಿವ ಕಲ್ಯಾಣ ಮಂಟಪದಲ್ಲಿ ನಾವು ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾದಿಗ ಸಮುದಾಯದ ಇಬ್ಬರು ಪ್ರಮುಖರನ್ನು ರಾಷ್ಟ್ರಪತಿಗಳ ಅಮೃತ ಹಸ್ತದಿಂದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿ ಪುರಸ್ಕಾರವನ್ನು ಪಡ್ಕೊಂಡಿರುವಂಥ ಮಂದಾಕೃಷ್ಣ ಮಾದಿಗ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಈ ವೇದಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಹಿರಂಗ ಸಭೆಗೆ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಆಹಾರ ಸಚಿವರು, ಅದೇ ರೀತಿ RV ತಿಮ್ಮಾಪುರಿ ಸಾಹೇಬರು, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಂಸದರಂಥ ಗೋವಿಂದ ಕಾರಜೋಳ ಅವರು, ಅದೇ ರೀತಿಯಾಗಿ ಮಾಜಿ ಸಚಿವರಂಥ H ಆಂಜನೇಯ ಅವರು, ಮಾಜಿ ಕೇಂದ್ರ ಸಚಿವರಾದಂಥ A ನಾರಾಯಣ ಸ್ವಾಮಿ ಅವರು, ಮಾರ್ಸದ ಮುನಿಯಪ್ಪ ಅವರು, ಅರುಣ್ ಕುಮಾರ್ ನ್ಯಾಯವಾದಿಗಳು, ಭಾಸ್ಕರ್ ಪ್ರಸಾದ್ ಅವರು, ಭೀಮಣ್ಣ ಬಿಲ್ಲಾ ಅವರು, ಡಾಕ್ಟರ್ ಗೋಪಾಲರಾವ್ ತೆಲಂಗಿ ಅವರು, ವಿನೋದ್ KB ಅವರು, ಮಾದಿಗ ದಂಡೋರ ರಾಜ್ಯ ಅಧ್ಯಕ್ಷರಾದಂಥ ನರಸಪ್ಪ ಅವರು, KB ವಾಸು ಅವರು, ವಿಜಯಕುಮಾರ್ ಕೋಡ್ಯಾಳ್ ಅವರು, AS ನಾಗೇಶ್ ಅವರು, ನ್ಯಾಯವಾದಿಗಳಂಥ ಶ್ರೀಮತಿ ಅರುಂಧತಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಹಾಗೆ ಈ ಬಹಿರಂಗ ಸಭೆಯಲ್ಲಿ ಇನ್ನೊಬ್ಬರು ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಚಲನಚಿತ್ರ ನಟರು ಹಾಗೂ ಪ್ರಗತಿಪರ ಹೋರಾಟಗಾರರಾಗಿರುವಂಥ ಚೇತನ್ ಅಹಿಂಸಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಏಪ್ರಿಲ್ 4ರಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಪ್ರಥಮ ಬಾರಿಗೆ ಇಲ್ಲಿವರೆಗೆ ಜಯಂತ್ಯೋತ್ಸವ ಕಾರ್ಯಕ್ರಮ ಆದರೂ ಕೂಡ ಕೇವಲ 5ನೇ ತಾರೀಕು ಜಯಂತಿಯನ್ನು ಮಾಡ್ತಾ ಇತ್ತು ಹೊರತು ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ನಾವು ಎಲ್ಲರೂ ಸೇರಿ ಒಂದು ಆಲೋಚನೆ ಮಾಡಿ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರವರ ಕುರಿತು ಒಂದು ಕವಿಗೋಷ್ಠಿಯನ್ನು ಕನ್ನಡ ಭವನದಲ್ಲಿ ನಾವು ಆಯೋಜಿಸಿದ್ದೇವೆ. ಹಾಗೆ ಅದೇ ರೀತಿಯಾಗಿ ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾವ್ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದವರು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಏನು ಸಲ್ಲಿಸಿದ್ದಾರೆ ಅವರೆಲ್ಲರನ್ನ ಗುರುತಿಸಿ ಗೌರವ ಸತ್ಕಾರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಿರಂಗ ಸಭೆ ಭಾಳ ಅರ್ಥಪೂರ್ಣಂಥ ಚರ್ಚೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂದರೆ ಯಾರು, ಅವರ
ರಾಜಕೀಯವಾಗಿ ಮತ್ತು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕು, ಬಹಿರಂಗ ಸಭೆಯಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಜಗಜೀವನ್ ರಾಮ್ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಬಾಬೂಜಿ ಅವರ ಉಪ ಪ್ರಧಾನಮಂತ್ರಿಯಾದ ನಮ್ಮ ಬಾಬೂಜಿಯವರ 119ನೇ ಜಯಂತಿಯನ್ನು ಕಲಬುರಗಿ ಜಿಲ್ಲೆಯ ಅಲ್ಲಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಸಮಿತಿ ವತಿಯಿಂದ. ಅದರಲ್ಲಿ ವಿಶೇಷತೆ ಇದೆ ಅಂದರೆ ಕಲಬುರಗಿ ಜಿಲ್ಲೆಯ ಸಾಧಕರು 119 ಜನರಿಗೆ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡುತ್ತಿದ್ದೇವೆ. ಅದರ ಅಂಗವಾಗಿ ಮತ್ತು ನಮ್ಮ ಕಲಬುರಗಿ ಜನರಿಗೆ ಅನುಕೂಲವಾಗಲಿ ಎಂದು ನಮ್ಮ ಸಮಿತಿ ವತಿಯಿಂದ ರಕ್ತದಾನವನ್ನು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಂತಹ ಮಂದಾಕೃಷ್ಣ ಮಾದಿಗಣ್ಣಜಿಯವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಕ್ಯಾನ್ಸರ್ ತಜ್ಞರಾದ ವಿಜಯಲಕ್ಷ್ಮಿ ದೇಶಮಾನ್ಯ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ. ಹಾಗೂ ನಮ್ಮ ಮೈಸೂರಿನ ಖ್ಯಾತ ವಕೀಲರಾದ ಅರುಣ್ ಕುಮಾರ್ ಸರ್ ಅವರು, ಭಾಸ್ಕರ್ ಸರ್ ಅವರು ಹಾಗೂ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಮತ್ತು ನಮ್ಮ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ನರಸಪ್ಪ ದಂಡೋರ ಅವರು, KB ವಾಸು ಅವರು, ವಿವಿಧ ಸಂಘಟನೆಯ ರಾಜ್ಯಾಧ್ಯಕ್ಷರು ಆ ಸಮಿತಿಯಲ್ಲಿ ಜಿಲ್ಲಾ ಸಮಿತಿಯಲ್ಲಿ ಪಾಲ್ಗೊಂಡು ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಸ್ವಚ್ಛತಾ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಗುತ್ತಿಗೆದಾರರು ತಮ್ಮನ್ನು ಕಾನೂನು ಬಾಹಿರವಾಗಿ ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದು ಆರೋಪಿಸಲಾಯಿತು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಸ್ವಚ್ಛತಾ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಗುತ್ತಿಗೆದಾರರು ತಮ್ಮನ್ನು ಕಾನೂನು ಬಾಹಿರವಾಗಿ ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಆರೋಪಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ MB ಸಜ್ಜನ್, ಅಧ್ಯಕ್ಷರಾದ ಉಷಾ ಸಿದ್ದರಾಮ್ ಡಿಗ್ಗಿ, ಪ್ರಧಾನ ಕಾರ್ಯದರ್ಶಿ ಗುರುಬಾಯಿ ರವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೇಬರ್ ಕಾಂಟ್ರಾಕ್ಟರ್ ಕೆಲಸ ಹೋಗ್ಲಿ ಅಂತ ಹೇಳಿದ್ದಾರೆ, ತೆಗೆದುಹಾಕಿ. ಸೊ ಅವರು ಬಿಲಿಪಾಲ್ ಆಗಿದ್ದಾರೆ. ಇದರ ಕುರಿತು ಅವರು ಮಾನ್ಯ ಶಾಸಕರಾದಂಥ ಅಲಂಪುರ ಪಾಟೀಲ್ ಅವ್ರ ಮನೆಗೆ ಕೂಡ ಹೋಗಿದ್ದಾರೆ, ಹಿಂಗಾಗಿದೆ ಅಂತ ಹೇಳಿ. ಅವರು ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಅವರು ಅಧಿಕಾರಿಗಳ ಹತ್ರ ಹೋದರೆ ನಮಗೇನು ಗೊತ್ತಿಲ್ಲ, ನಿಮಗೇನು ಸಂಬಂಧ ಇಲ್ಲ, ನಮಗೆ ಗೊತ್ತಿದ್ದಾದ್ಮೇಲೆ ಹೋಗಿ ಅಂತ ಹೇಳಿದ್ದಾರೆ. ಮತ್ತು ಲೇಬರ್ ಆಫೀಸ್ಗೆ ಹೋದರೆ 1 ತಿಂಗಳಿಂದ ಓಡಾಡಿಸ್ತಾ ಇದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ನವರು. ಇವರೆಲ್ಲರೂ ಮಹಿಳೆಯರಿದ್ದಾರೆ, 20 ಜನ 21 ಜನ. ಈ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ತಿಂಗಳಿನಲ್ಲೇ ಈ ಮಹಿಳೆಯರ ಪರಿಸ್ಥಿತಿ ಈ ಥರ ಆಗಿದೆ. ಯಾರು ಕೇಳೋರು ಯಾರಿಲ್ಲ ಇವರಿಗೆ. ಈ ಸಂಬಂಧದಲ್ಲಿ NEKRTC ಆಫೀಸ್ ಹೆಡ್ ಆಫೀಸ್ಗೆ ಹೋಗಿದ್ದೇವೆ. ಅಲ್ಲಿ ಯಾರು ಆಫೀಸರ್ ಇಲ್ಲ, ತಿಂಗಳಿನಿಂದ MDG ಇಲ್ಲ. ಮತ್ತು ಅವರು ಅಧ್ಯಕ್ಷ ಇವರು ಅರುಣ್ ಕುಮಾರ್ ಪಾಟೀಲ್ ಮನೆ ನಿಂತಾಗಿತ್ತು, ಅವರು ಕೂಡ ಆಫೀಸ್ಗೆ ಬರೋದಿಲ್ಲ. ಸೊ NEKRTC ಆಡಳಿತ ಒಂಥರ ಜಂಗ್ ಹಿಡ್ದಂಗೆ ಆಗಿದೆ. ಈ ಕಾರ್ಮಿಕರದ ಆಳನ್ನು ಕೇಳೋರು ಯಾರೂ ಇಲ್ಲ. ಇನ್ ವೈಲೇಷನ್ ಆಫ್ ಆಲ್ ಲೇಬರ್ ಲಾಸ್, ಎಲ್ಲ ಕಾರ್ಮಿಕರ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಕಲಬುರಗಿ ಅಂತ ದೊಡ್ಡ ನಗರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಭಾಳ ಇಂಪಾರ್ಟೆಂಟ್ ಆದ ಸ್ಥಳ, ಜನ ಇರ್ತಕ್ಕಂಥದ್ದು. ಆ ಸೂಕ್ಷ್ಮವಾದ ಸ್ಥಳದಲ್ಲಿ ಒಂದು ಸ್ವಚ್ಛತೆ ಕಾಪಾಡ್ಕೊಂಡು ಬಂದಿದ್ದಾರೆ 10-12 ವರ್ಷದಿಂದ. ಇವತ್ತು ಸಡನ್ ಆಗಿ ಅವರು ಬೇಡ ಅಂದಿದ್ದಕ್ಕೆ ಇವತ್ತು ಬಸ್ ಸ್ಟ್ಯಾಂಡು ಹೊಲಸಾಗಿದೆ. ದೊಡ್ಡದಾಗಿ ನಾಡ್ತಾ ಇದೆ ಬಸ್ ಸ್ಟ್ಯಾಂಡ್, ಯಾರು ಕೇಳೋದಿಲ್ಲ. ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಯಾರೋ ಆಫೀಸರ್ಗಳು MD ಅಂತೇಳಿ ಒಬ್ಬರು ಇದ್ದಾರೆ, ಮೇಡಮ್ ಇದ್ದಾರೆ, ಅವರೆಲ್ಲ ಯಾಕೆಲ್ಲ ಗೊತ್ತಿಲ್ಲ. ಇನ್ನೊಬ್ಬರು ಇನ್ಚಾರ್ಜ್ ಒಬ್ಬರು ಇದ್ದಾರೆ, ಎಸ್ಕಾಂ MD ಅದನ್ನು ಇನ್ಚಾರ್ಜ್ ಇದ್ದಾರೆ SRTC. ಅವರು
ಪೇಪರ್ ಹಿಂಗೆ ಕೊಟ್ಟರೆ ಕೈಯಾಗಿ ಹಿಡಿತಾರಿಲ್ಲ, ಹಿಂಗೆ ಕಂಪ್ಲೀಟ್ ಇದೆ ಅಂತ ನನಗೆ ಸಂಬಂಧ ಇಲ್ಲ ಅಂತ. ಮಾರ್ಚ್ 27ರಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಮಾರ್ಚ್ 27ರಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಲಕ್ಕಪ್ಪ ಎಸ್ ಜವಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಜಾರಿಗಾಗಿ ಏನು ರಾಜ್ಯ ಸರ್ಕಾರ ಮಸೂದೆಯನ್ನು ರಾಜಭವನಕ್ಕೆ ಕಳಿಸ್ತೋ ಮತ್ತು ಕೆಲವು ದಿನಗಳಲ್ಲಿನೇ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿ ಸರ್ಕಾರಕ್ಕೆ ಮಸೂದೆ ಕೂಡ ಕಳಿಸಿದ್ದು ಕೂಡ ಆಯಿತು. ನಾವೆಲ್ಲ ಭಾಳ ಸಂಭ್ರಮದಲ್ಲಿದ್ದೀವಿ. ಸರ್ಕಾರ ರಾಜಭವನ ಕಳಿಸ್ತು, ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿದರು. ಇನ್ನೇನು ಕರ್ನಾಟಕದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು, ಸಂಭ್ರಮ ಆಚರಿಸೋಣ ಅನ್ನುವಂಥ ಒಂದು ಸಂತೋಷದಲ್ಲಿರುವ ಸಂದರ್ಭದಲ್ಲಿನೇ ಫೆಬ್ರವರಿ 26ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಮಾಡ್ತು. 56,000 ಹುದ್ದೆಗಳು ಒಳ ಮೀಸಲಾತಿಗೆ ಅನ್ವಯಿಸದೆ ಹುದ್ದೆಗಳನ್ನು ಕರೆದಿರುವುದು ಸಾಂವಿಧಾನಿಕವಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದನ್ನು ನಾನು ಪ್ರಬಲವಾಗಿ ಶೋಷಿತ ಜನಜಾಗೃತ ವೇದಿಕೆ ಮೂಲಕ ಮತ್ತು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸುತ್ತೇನೆ. ಆಮೇಲೆ ಈ ಸರ್ಕಾರ ಯಾವಾಗಲೂ ಒಂದು ನೆಪವನ್ನು ಹೇಳಿ ಮಾದಿಗ ಸಮುದಾಯಕ್ಕೆ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ. ಚುನಾವಣೆಯ ಪ್ರಣಾಳಿಕೆಯಲ್ಲಿನೇ ಘೋಷಣೆ ಮಾಡಿದ್ರು ಅವರು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬತ್ತು ಅಂತಂದರೆ ಮೊದಲನೇ ಸಂಪುಟ ಸಭೆಯಲ್ಲಿನೇ ನಾವು ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತ ಹೇಳಿದ್ರು. ಮುಂದುವರಿದು ಚಿತ್ರದುರ್ಗ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ, ನಮ್ಮ ಉದ್ದೇಶನೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥದ್ದು, ನಾನು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದು, ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನಮ್ಮ ಸರ್ಕಾರವ ಬದ್ಧವಾಗಿದೆ ಅಂತೇಳಿ ಮಾತು ಕೊಟ್ಟರು. ಎಲ್ಲಿ ಮಾತಿಗೆ ಬದ್ಧತೆ ಇದೆ? ನಾನು ಗೋಷ್ಠಿಯ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀನಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕೊಟ್ಟ ಮಾತಿನಂತೆ ಅದು ಕ್ರಿಯಾರೂಪದಲ್ಲಿ ತರುವುದಕ್ಕೆ ನಿಮ್ಮ ಕೈದಿಂದ ಆಗೋದಿಲ್ಲ ಅಂತಂದರೆ ಯಾಕೆ ಆ ರೀತಿ ಉದ್ದುದ್ದ ಭಾಷಣಗಳು ಮಾಡ್ತೀರಾ? ಸುಳ್ಳು ಹೇಳಿ ಒಂದು ಸಮುದಾಯಕ್ಕೆ ಮೋಸ ಮಾಡುವುದನ್ನು ಸಿದ್ದರಾಮಯ್ಯರವರು ನಿಲ್ಲಿಸಬೇಕು ಅಂತೇಳಿ ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. 6.10 ಲಕ್ಷ ರೂಪಾಯಿಗಳಷ್ಟು ಹಣ ದುರ್ಬಳಕೆಗೆ ಕಾರಣರಾದ ಕಾರ್ಮಿಕ ನಿರೀಕ್ಷಕರನ್ನು ತಕ್ಷಣ ಕೆಸಿಎಸ್ಆರ್ ನಿಯಮ 10(1)D ಅನ್ವಯ ಅಮಾನತುಗೊಳಿಸಿ ತನಿಖೆ ನಡೆಸುವಂತೆ ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಭೀಮರಾಯ ಎಂ ಕಂದಳ್ಳಿ, ಕಾರ್ಮಿಕ ಮುಖಂಡರಾದ ಹನುಮಂತರಾಯ ಬಿ ಪೂಜಾರಿ, ಶಹಬಾದ್ನ ಕಾರ್ಮಿಕ ಮುಖಂಡರಾದ ನಾಗಪ್ಪ ರಾಯಚೂರ್ಕರ್, ಶಹಬಾದ್ ಸದಸ್ಯರಾದ ಸತೀಶ್ ರಾಠೋಡ್, ಗೌರವ ಅಧ್ಯಕ್ಷರಾದ ರಾಜು ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಕಾರ್ಮಿಕ ಇಲಾಖೆ ಒಳಗಡೆ ಸಾಕಷ್ಟು ಭ್ರಷ್ಟಾಚಾರವನ್ನು ನಾವು ಇವತ್ತು ನೋಡ್ತಕ್ಕಂಥದ್ದು. ಈ ವಿಚಾರ ತಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ಗೊತ್ತಿರತಕ್ಕಂಥ ವಿಚಾರ. ಅದರಂತೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಲೇಬರ್ ಇನ್ಸ್ಪೆಕ್ಟರ್ ಅವರು ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಒಂದು ವಿಚಾರನ ಇವತ್ತು ನಾವು ಬಹಿರಂಗ ಮಾಡ್ತಕ್ಕಂಥದ್ದು. ಸದರಿ ಕಾರ್ಮಿಕ ನಿರೀಕ್ಷಕರು ತಮ್ಮ ಅವಧಿಯಲ್ಲಿ ಸಾಕಷ್ಟು ಅನರ್ಹ ಕಾರ್ಮಿಕರಿಗೆ ಇವತ್ತು ಸೌಲಭ್ಯವನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸನ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ತಾಜಾ ಉದಾಹರಣೆ, ಇತ್ತೀಚೆಗೆ ಕಟ್ಟಡ ಕಾರ್ಮಿಕರ ಒಂದು ಇದರಲ್ಲಿ ಮಂಡಳಿ ಒಳಗಡೆ ನೈಜ ಕಟ್ಟಡ ಕಾರ್ಮಿಕರಿಗೆ ಫಲಾನುಭವಿಗಳಿಗೆ ಸೌಲಭ್ಯ ಕೊಡಬೇಕಂತಕ್ಕಂಥ ಒಂದು ನಿಯಮಗಳು ಇರ್ತಕ್ಕಂಥವು. ಆದರೆ ಇವರು ಅಧಿಕಾರಿಗಳು ಏನು ಮಾಡ್ತಕ್ಕಂಥದ್ದು ಅಂತಂತಂದರೆ ದುಡ್ಡು ತಗೊಂಡು ಅನರ್ಹ ಕಾರ್ಮಿಕರಿಗೆ ಇವತ್ತು ಶಿಫಾರಸು ಮಾಡ್ತಕ್ಕಂಥ ಕೆಲಸನ ಇವತ್ತು ಕಾರ್ಮಿಕ ನಿರೀಕ್ಷಕರು ಮಾಡ್ತಕ್ಕಂಥದ್ದು. ಹೀಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಕಲಬುರಗಿ ಡೆಪ್ಯೂಟಿ ಲೇಬರ್ ಕಮಿಷನರ್ ಅವರಿಗೆ ಒಂದು ದೂರು ಕೊಟ್ಟಿದ್ದೀವಿ 2 ತಿಂಗಳ ಹಿಂದ್ಗಡೆ. ಅದರಂತೆ ಅವರು ಸೂಕ್ತವಾಗಿ ತನಿಖೆ ನಡೆಸಿ ಇವರೊಂದು ಈ ಒಂದು ಹಗರಣವನ್ನು ಅಥವಾ ಈ ಒಂದು ಆರೋಪವನ್ನು ಮಾಡ್ತಕ್ಕಂಥದ್ದು ನಿಜವಿರುತ್ತದೆ. ಹೀಗಾಗಿ ಸದರಿಯವರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಅಥವಾ ಕಾನೂನು ರೀತಿಯ ಕ್ರಮ ಜರುಗಿಸಬೇಕಂತ ಹೇಳಿ ಕಾರ್ಮಿಕ ಇಲಾಖೆಗೆ ಮುಖ್ಯ ಆಯುಕ್ತರಿಗೆ ಒಂದು
ವಿವರವಾದ ತನಿಖಾ ವರದಿನ ಸಲ್ಲಿಸ್ತಾರೆ. ಆದರೆ ಇವತ್ತು ತನಿಖಾ ವರದಿ ಸಲ್ಲಿಕೆಯಾಗಿ 3 ತಿಂಗಳಾಗ್ತಾ ಬಂತು. ಡಿಸೆಂಬರಲ್ಲಿ ಕಳಿಸ್ತಿರ್ತಕ್ಕಂಥ ತನಿಖಾ ವರದಿ. ಆದರೆ ಇಲ್ಲಿವರೆಗೂ ಆ ಒಂದು ಅಧಿಕಾರಿ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳು ಬಹಳ ಒಂದು ಇದು ಇದೆ, ಒಂದು ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು. ಹೀಗಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಹೇಳಕ್ಕೆ ಏನು ಇಚ್ಛಪಡ್ತೀವಿ ಅಂತಂದ್ರೆ, ಇಂಥ ಭ್ರಷ್ಟ ಅಧಿಕಾರಿ ಮೇಲೆ ಇಮಿಡಿಯೇಟ್ ಕ್ರಮ ಜರುಗಿಸಬೇಕು. ಮತ್ತು ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ಒಂದು ತಮ್ಮ ಒಂದು ಇದರಲ್ಲಿ ಅವಧಿ ವ್ಯಾಪ್ತಿ ಒಳಗಡೆ ಇಂಥ ಭ್ರಷ್ಟ ಅಧಿಕಾರಿಗಳ ಅವಕಾಶ ಕೊಡಬಾರದು. ಹೀಗಾಗಿ ಅವರು ಕೂಡ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಶಿಫಾರಸು ಮಾಡಬೇಕು. ಅದರಂತೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಿಗೆ ಒಂದು ಒತ್ತಾಯ ಮಾಡ್ತಕ್ಕಂಥದ್ದು, ಕಾರ್ಮಿಕ ಸಚಿವರಿಗೆ ಇಮಿಡಿಯೇಟ್ ಆಗಿ ಇಂಥ ಒಂದು ತನಿಖಾ ವರದಿ ಸಲ್ಲಿಕೆ ಆದರೂ ಯಾವುದೇ ಕ್ರಮ ಜರುಗಿಸದೇ ಇರತಕ್ಕಂಥದ್ದು ಭಾಳಷ್ಟು ಒಂದು ತಮ್ಮ ಆಡಳಿತ ಒಂದು ನಿರ್ಲಕ್ಷ್ಯಕ್ಕೆ ಮೂಲ ಕಾರಣ. ಹೀಗಾಗಿ ಒಂದು 15 ದಿವಸ ಒಳಗಾಗಿ ಇವ್ರ ಮೇಲೆ ಕ್ರಮ ಜರುಗಿಸಬೇಕು, ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು. ಮತ್ತು ದುರುಪಯೋಗ ಆಗಿರ್ತಕ್ಕಂಥ ಹಣವನ್ನು ಎಷ್ಟಿದೆ ಅಂತಂದರೆ ಒಂದು 6,10,000 ರೂಪಾಯಿನ ಇವರು ದುರುಪಯೋಗ ಮಾಡಿರ್ತಕ್ಕಂಥದ್ದು ತನಿಖಾ ವರದಿಯಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಅಮೌಂಟ್ನು ಕೂಡ ಇದನ್ನು ರಿಕವರ್ ಆಗಬೇಕು ಮತ್ತು ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಮರು ಜಮಾ ಆಗಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.